ನಾವೇ ಏನಾದ್ರೂ ಪ್ಲಾನ್ ಮಾಡಿ ನಿಮ್ಮಿಬ್ಬರ ಮದ್ವೆ ಆಗೋವರೆಗೂ ಅವನು ನಮ್ಮ ಕಣ್ಣೆದುರಿಗೆ ಇರ್ಬೇಕು. ಹಾಗ್ ಮಾಡ್ಬೇಕು. ಆದ್ರೂ ಎಷ್ಟೇ ಆಗ್ಲಿ ಆ ಭಾರ್ಗವಿ ನಿಮ್ ತಂಗಿ. ಕೊನೆ ಕ್ಷಣದಲ್ಲಿ ನೀವ್ ನನಗ್ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ವಂದನಾ, ಪದೇ ಪದೇ ಅವಳು ನನ್ನ ತಂಗಿ ಅಂತ ಹೇಳ್ಬೇಡ. ಅರ್ಜುನ್ ಯಾವ್ದೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿದ್ದೆ ನಾನು. ಬಿಡಿ, ನಾನು ಅವಳ ಹೆಸರು ಹೇಳ್ಬೇಕು. ಅವ್ರ ಮುದ್ದಿನ ಮಗ ಯಾರೇನಂತ ಅವ್ರಿಗೂ ಗೊತ್ತಾಗ್ಲಿ. ವಂದನಾ, ಅಪ್ಪಿ ತಪ್ಪಿನೂ ನೀನ್ ಅವಳ ಹೆಸರು ಹೇಳ್ಬಾರ್ದು. ಯಾಕೆ? ಅವಳು ನಿಮ್ ತಂಗಿ ಅಂತಾನ? ಅಲ್ಲ, ನಿನಗ್ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಿರೋದು. ಅವಳ ಹೆಸರು ಹೇಳ್ದೆ ಇದ್ರೆ ನನ್ಗೇನು ಒಳ್ಳೇದಾಗತ್ತೆ? ಇದಕ್ಕೆ ನಿನ್ನ ಇನ್ನು ಚಿಕ್ಕೋಳು ಅಂತ ಹೇಳೋದು. ಒಂದು ಸಲ ನನ್ನ ಸ್ಥಿತಿನೇ ನೆನ್ಪು ಮಾಡ್ಕೊ. ನಾನು ವಿಕ್ಕಿ ಕೇಸ್ಗೆ ಅಷ್ಟೆಲ್ಲ ಸಹಾಯ ಮಾಡ್ತಿದ್ರು, ಈ ಮನೆ ಸೊಸೆ ಆಗಿದ್ರೂನು ಭಾರ್ಗವಿ ಅಕ್ಕ ಅಂತ ಗೊತ್ತಾಗಿದ ತಕ್ಷಣ ಮಾವ ನನ್ನ ಕತ್ತಿಡ್ದು ಆಚೆ ದಬ್ಬಿದ್ರು. ಇನ್ನು ಅರ್ಜುನ್ ಮೇಲೆ ಅವ್ರು ಆಲ್ರೆಡಿ ಡಿಸಪಾಯಿಂಟ್ ಆಗಿದ್ದಾರೆ. ಅವ್ರ ಮಾತನ್ನ ಮೀರಿ ಅವನು ಭಾರ್ಗವಿನ ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾದ್ರೆ ಅವನ ಕತ್ ಹಿಡ್ದು ಆಚೆ ದಬ್ತಾರಷ್ಟೇನೆ. ನಾನು ಅರ್ಜುನ್ ಏನ್ ಗತಿ ಇಲ್ದಿರೋನಲ್ಲ. ಅವನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಈಗ್ಲೇ ನಿನ್ನ ಕಂಡ್ರೆ ಉರಿದು ಬೀಳ್ತಾನೆ, ಮುಟ್ಟಿದ್ರೆ ಮುನಿ ಅನ್ನೋ ಹಾಗೆ 1 ಮೈಲಿ ದೂರ ಸರಿತಾನೆ. ಇನ್ನು ನಿಮ್ಮನೆಗ್ ಬರ್ತಾನ? ಸಾಧ್ಯನೇ ಇಲ್ಲ. ಅವನು ಈಗ್ಲೇ ಕದ್ದು ಮುಚ್ಚಿ ಆ ಭಾರ್ಗವಿ ಜೊತೆ ಸುತ್ತಾಡ್ತಿದ್ದಾನೆ. ಇನ್ನೇನಾದ್ರೂ ಅವಳ ಕಾರಣಕ್ಕೆ ಮನೆಯಿಂದ ಆಚೆ ಹೋದ್ರೆ ಅವಳ ಮನೆಗೆ ಹೋಗ್ತಾನಷ್ಟೇನೆ. ಬೇಕಾ ನಿಂಗ? ಈಗ್ಲೂ ಅಷ್ಟೆ, ಮಾವನ್ ಮೇಲಿರೋ ಗೌರವಕ್ಕೆ ಅವ್ರ ಮಾತಕ್ ಕಟ್ಟಿಬಿದ್ದು ಎಂಗೇಜ್ಮೆಂಟ್ ಆಗಿದ್ದಾನಷ್ಟೇನೆ. ಮದ್ವೆನೂ ಹಾಗೆ ಆಗ್ಬೇಕು. ಅದನ್ನ ಬಿಟ್ಟು ಏನಾದ್ರೂ ಆಚೆ ಹೋದ್ರೆ ಭಾರ್ಗವಿ ಮತ್ತೆ ಅವನು ಒಂದಾಗಕ್ಕೆ ನಾವೇ ಸಹಾಯ ಮಾಡ್ದಂಗಾಗತ್ತೆ. ಈಗೇನ್ ಮಾಡ್ಬೇಕು ಅಂತೀರ ಅಕ್ಕ? ನಾವೇ ಏನಾದ್ರೂ ಪ್ಲಾನ್ ಮಾಡಿ ನಿಮ್ಮಿಬ್ಬರ ಮದ್ವೆ ಆಗೋವರೆಗೂ ಅವನು ನಮ್ಮ ಕಣ್ಣೆದುರಿಗೆ ಇರ್ಬೇಕು. ಹಾಗ್ ಮಾಡ್ಬೇಕು. ಆದ್ರೂ ಎಷ್ಟೇ ಆಗ್ಲಿ ಆ ಭಾರ್ಗವಿ ನಿಮ್ ತಂಗಿ. ಕೊನೆ ಕ್ಷಣದಲ್ಲಿ ನೀವ್ ನನಗ್ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ವಂದನಾ, ಪದೇ ಪದೇ ಅವಳು ನನ್ನ ತಂಗಿ ಅಂತ ಹೇಳ್ಬೇಡ. ಅರ್ಜುನ್ ಯಾವ್ದೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿದ್ದೆ ನಾನು. ಅವನು ಕೈ ತಪ್ಪಿ ಹೋಗೋ ಮೊದ್ಲು ಅವನ್ನ ಪಡ್ಕೋ ಅಂತ ಪ್ರತಿ ಹಂತದಲ್ಲೂ ನಿನಗ್ ಹೇಳ್ತಾನೆ ಬಂದಿದ್ದೀನಿ. ನಿಮ್ಮಿಬ್ಬರ ಮದ್ವೆ ಆಗ್ಲಿ, ನೀವಿಬ್ರು ಹತ್ರ ಆಗ್ಲಿ ಅಂತ ಇಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದೀನಿ. ಆದ್ರೂ ನಿನಗೆ ನನ್ನ ಮೇಲೆ ಡೌಟಾ? ಹಾಗಲ್ಲ, ಆ ಭಾರ್ಗವಿ. ಅವಳ ಹೆಸರನ್ನ ಪದೇ ಪದೇ ಎತ್ಬೇಡ. ಆ ಭಾರ್ಗವಿ ನನಗೆ ಯಾರೂ ಅಲ್ಲ. ಪಾರ್ಥ, ಕೋರ್ಟ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಕೋರ್ಟ್ ದಾರಿ ನೋಡ್ತಿದ್ರೆ ಇನ್ನೂ ಖುಷಿ ಆಗತ್ತೆ ಮೇಡಮ್. ಏನು? ಕೋರ್ಟ್ ದಾರಿ ನೋಡಕ್ ಖುಷಿ ಆಗುತ್ತಾ? ಯಾಕೆ? ನೋಡಿ, ಎಷ್ಟೊಂದ್ ಜನ ಲೇಡಿ ಲಾಯರ್ಸ್ ಇದ್ದಾರೆ. ಅಯ್ಯೋ ಮೇಡಮ್, ಹಾಗಲ್ಲ. ಒಂದ್ ಕಾಲದಲ್ಲಿ ಹೆಣ್ಮಕ್ಳಿಗೆ ಮಾತಾಡೋ ಸ್ವತಂತ್ರ, ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸೋ ರೈಟ್ಸು ಇರ್ಲಿಲ್ವಂತೆ. ಆದ್ರೆ ಇವಾಗ ನೋಡಿ, ಅಂತ ಎಷ್ಟೋ ರೈಟ್ಸ್ ನ ಕೊಡ್ಸೋಕೆ ಹೆಣ್ಮಕ್ಳೇ ಲಾಯರ್ ಆಗಿ ಹೋರಾಡ್ತಾ ಇದ್ದಾರೆ. ಹೆಣ್ಮಕ್ಳ ಅಭಿವೃದ್ಧಿಗೆ ಆದ್ಯತೆ ಕೊಡೋದ್ರಲ್ಲಿ ಸಮಾಜ ಹಿಂದೆ ಬಿದ್ದಿಲ್ಲ. ಹಾಗೆ ತಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದ್ರಲ್ಲಿ ಹೆಣ್ಮಕ್ಳು ಧೈರ್ಯವಾಗಿ ಮುನ್ನುಗ್ತಿದ್ದಾರೆ ಅನ್ನೋ ಖುಷಿಲ್ ಹೇಳ್ದೆ. ಓ, ಅಂದ್ರೆ ಹೆಣ್ಮಕ್ಳ ಬಗ್ಗೆ ಕಾಳಜಿ, ಗೌರವ ಎಲ್ಲ ಇದೆ ಅಂತ ಆಯ್ತು. ಎಲ್ರ ಮೇಲೂ ಕಾಳಜಿ ಇರ್ಲಿ, ಆದ್ರೆ ನನ್ ಮೇಲ್ ಮಾತ್ರ ಸ್ವಲ್ಪ ಜಾಸ್ತಿ ಕಾಳಜಿ ಇರ್ಲಿ. ಗೊತ್ತಾಯ್ತಾ?
ಆ ಪಾರ್ಥ, ನಿಮ್ಮಲ್ಲೆಲ್ಲ ಹೇಗೆ ಹೇಗೆ ಅಂದ್ರೆ? ಹೇಗೆ ಅಂದ್ರೆ ನಿಮ್ ಮನೇಲಿ ನಿಮ್ ಹೆಂಡತಿ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಕಳಿಸ್ತಾರ? ಸುಮ್ನೆ ಜನರಲ್ ನಾಲೆಡ್ಜ್ ಕೇಳಿದ್ನಪ್ಪ. ನಿನ್ಗೆ ಹೇಳ್ಬಾರ್ದು ಅನ್ಸುತ್ತೆ. ಏನ್ ಹೇಳ್ಬೇಡ ಬಿಡು, ಪರವಾಗಿಲ್ಲ. ಕೇಳಿ ಮೇಡಮ್, ನಿಮ್ ಪ್ರಶ್ನೆಗಲ್ದೆ ಇನ್ಯಾರಿಗೂ ಉತ್ತರ ಕೊಡ್ಲಿ? ಧಾರಾಳ ಕೇಳಿ. ಕೇಳಿರೋ ಪ್ರಶ್ನೆಗೆ ಇನ್ನೂ ಉತ್ತರನೇ ಕೊಟ್ಟಿಲ್ಲ. ಅದು ಇವಾಗೆಲ್ಲ ಹೆಣ್ಮಕ್ಳು ಅಡ್ಗೆ ಮನೇಲೇ ಇರ್ಬೇಕು, ಎಲ್ಲಾದ್ರೂ ಹೋಗುವಾಗ ಅಡ್ಗೆ ಮಾಡಿಟ್ಟೇ ಹೋಗ್ಬೇಕು ಅನ್ನೋ ಕಾಲ ಹೊರಟೋಗ್ಬಿಟ್ಟಿದೆ. ಸೊ ಕೆಲ್ಸಕ್ಕೆ ಹೋಗ್ಬೋದು ತಾನೆ? ಅಡ್ಗೆ ಮಾಡ್ಕೊಳಕ್ಕೆಲ್ಲ ಬರುತ್ತಾ? ಇದೇ ಪ್ರಾಬ್ಲಮ್ ಅಲ್ಲ ಕಣಯ್ಯ. ನೀವು ಗಂಡಸರಿಗೆ ಹಸ್ವೆ ಆಗಲ್ವಾ? ನಾವು ಮನೇಲಿಲ್ದೇ ಇದ್ದಾಗ, ಐ ಮೀನ್ ನಿಮ್ ಹೆಂಡತಿ ಮನೇಲಿಲ್ದೇ ಇದ್ದಾಗ ನಿಮಗ್ ನೀವಾದ್ರೂ ಅಡ್ಗೆ ಮಾಡ್ಕೊಳಕ್ ಬರ್ಬೇಕಲ್ವಾ? ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳೋ ಅಷ್ಟಾದ್ರೂ ಮಾಡ್ಕೊಳಕ್ ಕಲ್ತಿರ್ಬೇಕಲ್ವಾ? ಕಲ್ತ್ಕೊಳ್ತೀಯ ತಾನೆ? ಕಲ್ತ್ಕೋತೀನಿ ಮೇಡಮ್. ಅಡಿಗೆ ತಾನೆ, 30 ದಿನದಲ್ಲಿ ಅಡಿಗೆ ಕಲೀರಿ ಅಂತ ಒಂದು ಬುಕ್ ಬರುತ್ತಲ್ವಾ, ಅದನ್ನ ನೋಡಿ ಕಲ್ತ್ಕೋತೀನಿ. ನೋಡು ಪಾರ್ಥ, ನೀವ್ ಹೇಗೆ ಹುಡುಗಿ ಓದಿರ್ಲಿ, ಕೆಲ್ಸಕ್ ಹೋಗ್ಲಿ, ನಾವ್ ಕೆಲ್ಸಕ್ ಹೋಗೋದ್ ಬೇಡ ಅಂದ್ರೆ ಮನೇಲಿರ್ಲಿ, ಹಾಗಿರ್ಲಿ ಹೀಗಿರ್ಲಿ ಅಂತ ಆಸೆ ಪಡ್ತಿರೋ ಹಾಗೆ ನಾವುಗಳು ಕೂಡ ಗಂಡ್ ಮಕ್ಳು ಮನೇಲಿದ್ದಾಗ ನಮ್ಗೂ ಹೆಲ್ಪ್ ಮಾಡ್ಲಿ ಅಂತ ಆಸೆ ಪಡ್ತೀವಿ. ಈಗ ನಾನೇ ನಿನ್ ಹೆಂಡತಿಯಾಗಿ ಅಂದ್ರೆ ಹಾಗಂತ ಇಟ್ಕೋ. ಮನೇಲಿ ಎಲ್ಲಾ ಕೆಲ್ಸನೂ ಹಂಚ್ಕೊಂಡ್ ಮಾಡೋಣ. ನಾನು ಅಡ್ಗೆ ಮಾಡಿದ್ರೆ ನಾನು ಪಾತ್ರೆ ತೊಳಿತೀನಿ, ನಿನ್ ಕಸ ಗುಡ್ಸಿದ್ರೆ ನೀವು ಮನೆ ಬರ್ತೀರಾ ಅಲ್ವಾ? ಕರೆಕ್ಟ್. ನಿಮ್ ಟೆನ್ಷನ್ ಬಿಟ್ಟಾಕು ವಿಕಿ. ನನ್ನ ಹತ್ರ ಸೂಪರ್ ಪ್ಲಾನ್ ಇದೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಕೇಸ್ ಸಲೀಸ ಮುಗ್ದೋಗುತ್ತೆ. ಹೌದಾ? ಅದೇನ್ ಪ್ಲಾನ್ ರೀತು? ಅದು ಸರ್ಪ್ರೈಸು. ಗೊತ್ತಾದಾಗ ನೀನೇ ಶಾಕ್ ಆಗ್ತೀಯ. ಒಟ್ನಲ್ಲಿ ನಿನ್ ಜೈಲ್ಗೆ ಹೋಗ್ದಿರೋ ಹಾಗೆ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಮುಂದೇನಾಗುತ್ತೋ ಗೊತ್ತಿಲ್ಲ, ಆದ್ರೂ ನೀನೀಗ ಹೇಳಿದ್ ಕೇಳಿ ತುಂಬಾ ಖುಷಿ ಆಯ್ತು. ಯಾರು ಏನೇ ಅಂದ್ರು ನಿನಗೆ ನನ್ನ ಮೇಲಿರೋ ಪ್ರೀತಿ ಒಂಚೂರು ಕಡಿಮೆ ಆಗ್ಲಿಲ್ವಲ್ಲ. ಥ್ಯಾಂಕ್ ಯು ಸೋ ಮಚ್ ರೀತಿ. ನಾನೇನು ನಿನ್ ಜೊತೆ ಟೈಮ್ ಪಾಸ್ ಮಾಡ್ತಿಲ್ಲ ಕಣೋ, ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ. ನೀನ್ ಚಿಂತೆ ಮಾಡ್ಬೇಡ, ಎಲ್ಲಾನು ನಾನು ನೋಡ್ಕೊಂತೀನಿ. ವಿಕ್ಕಿ ಜೊತೆ ಮಾತಾಡ್ತಿದ್ಯಾ? ಇಲ್ಲ ಮಾಮ್, ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ನಿಜವಾಗ್ಲೂ? ಅಯ್ಯೋ ನಿಜ ಅಮ್ಮ. ನಿಮ್ ಮೇಲೆ ಸಿಟ್ ಮಾಡ್ಕೊಂಡಿದ್ದು ನಿಜ, ಆದ್ರೆ ನೀವ್ ಹೇಳೋ ಮಾತು ಸರಿ ಅಂತ ಈಗ ಅರ್ಥ ಆಗಿದೆ. ನೀವೇನು ಯೋಚನೆ ಮಾಡ್ಬೇಡಿ, ಚೆನ್ನಾಗಿ ಓದ್ಕೊಂಡು ನೀವ್ ತೋರ್ಸೋ ಹುಡುಗನ ಮದ್ವೆ ಆಗ್ತೀನಿ. ರೀತು, ಈ ಮಾತನ್ನ ನೀನ್ ಹೇಳ್ತಿದ್ಯಾ? ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ಮಪ್ಪ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು. ನೀನ್ ಎಲ್ಲ ನಂಬಿಕೆನೆಲ್ಲ ಮುರಿದು ಆ ವಿಕ್ಕಿ ಹಿಂದೆ ಬಿದ್ದು ನಿನ್ ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀಯ ಅಂತ ನನಗೆ ತುಂಬಾ ಭಯ ಆಗೋಗಿತ್ತಮ್ಮ. ನೀವ್ ಹೇಳ್ದಾಗೆ ಕೇಳ್ತೀನಿ ಅಂತ ನಾನೇ ಹೇಳ್ತಿದ್ದೀನಲ್ಲ. ನನ್ನ ಫ್ರೆಂಡ್ ಅನಿಕಾ ಮದುವೆ ಫಿಕ್ಸ್ ಆಗಿದೆಯಂತೆ, ಅದಕ್ಕೆ ಅವಳ ಹತ್ರ ಮಾತಾಡ್ತಿದ್ದೆ. ಸರಿ ಕತ್ತ, ನೀವು ಮಾತಾಡ್ಕೊಳ್ಳಿ. ಏನ್ ಡಬಲ್ ಗೇಮ್ ಮಾಡ್ತಿದ್ಯಾ ರೀತು? ಯಾರೋ ಬೇರೆಯವನ್ನ ಮದ್ವೆ ಆಗ್ತೀನಿ ಅಂತಿದ್ಯಾ? ನನ್ನ ಹತ್ರನೇ ಸುಳ್ಳು ಹೇಳಿ ಮೋಸ ಮಾಡ್ತಿದ್ಯಾ? ಲೋ ಪೆದ್ದ, ಸುಳ್ಳು ಹೇಳಿದ್ದು ನಿನ್ಗಲ್ಲ, ಅಮ್ಮಂಗೆ. ಮನೆಯವ್ರ ಹತ್ರ ಆರ್ಗ್ಯೂ ಮಾಡಿ ಸಾಕಾಗೋಗಿದೆ. ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅಂತ ತಲೆ ಆಡ್ಸಿದ್ರೆ ತಪ್ಪುಗಿಡ್ತಾರೆ ಅಂತ ಹಾಗಂದೆ. ಅಬ್ಬಾ, ಹಾರ್ಟೆ ಬಾಯ್ಗೆ ಬಂದ್ಬಿಡಿತ್ತು. ಜೋಪಾನ, ಅದು ನನ್ನ ಹಾರ್ಟು. ಇನ್ನೇ ನೀನು ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ.
ಆಮೇಲೆ ಎಲ್ರ ಮುಂದೆ ರಾಜೋರೋಷವಾಗಿ ಮದ್ವೆ ಆಗೋಣ. ಐ ಲವ್ ಯು ರಿತು. ಐ ಲವ್ ಯು ಟು ವಿಕ್ಕಿ. ಬಾಯ್. ಪಾರ್ಥ, ನಮ್ಮಿಬ್ರಲ್ಲೂ ಒಂದು ಕಾಮನ್ ಲಿಂಕ್ ಇದೆ, ಅದೇನ್ ಹೇಳಿ ನೋಡೋಣ. ಇದೇನ್ ಹೀಗಂತಿದ್ದಾರೆ? ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅನ್ನೋ ಹಾಗೆ ಇವ್ರೇನ್ ಕೇಳಿದ್ರು ನನ್ಗೆ ಡ್ಯಾಡ್ ಬಗ್ಗೆನೆ ಕೇಳ್ತಿದ್ದಾರೇನೋ ಅನ್ಸುತ್ತೆ. ಪಾರ್ಥ, ನಿಮ್ಮನೆ ಕೇಳ್ತಿರೋದು ಗೊತ್ತಾಯ್ತಾ? ಗೊತ್ತಾಗಿಲ್ಲ, ನೀವೇ ಹೇಳಿ. ಅಪ್ಪ, ನಮ್ಮಿಬ್ರಿಗೂ ಅಪ್ಪ ಅಂದ್ರೆ ತುಂಬಾ ಪ್ರಾಣ ಅಲ್ವಾ, ಅದನ್ನೇ ಹೇಳ್ದೆ. ಹೌದು ಮೇಡಮ್, ನಿಮಗೆ ನಿಮ್ಮ ಅಪ್ಪ ಅಂದ್ರೆ ಅದೆಷ್ಟು ಇಷ್ಟನೋ ಪ್ರೀತಿನೋ ಹಾಗೆ ನನಗೂ ನಮ್ಮಪ್ಪ ಅಂದ್ರೆ ಅಷ್ಟೇ ಪ್ರೀತಿ ಗೌರವ ಎಲ್ಲಾನು ಇದೆ. ಯಾವಾಗ್ಲೂ ನಂದೇ ಸುದ್ದಿ ಆಯ್ತು. ಇವತ್ ನೀವು ಮಾತಾಡಿ, ನಿಮ್ಮಪ್ಪನ ಬಗ್ಗೆ ಹೇಳಿ. ಇದೇ ಸರಿಯಾದ ಟೈಮ್. ಭಾರ್ಗವಿನೂ ಒಳ್ಳೆ ಮೂಡಲಿದ್ದಾರೆ. ನಾನು ಹೇಳೋ ವಿಷಯನ ಪೂರ್ತಿ ಮನಸ್ಸಿಂದ ಕೇಳಿಸ್ಕೊಂಡಾಗ ಅವ್ರಿಗೂ ನನ್ನ ಸ್ಥಿತಿ ಅರ್ಥ ಆಗುತ್ತೆ. ಕರೆಕ್ಟ್ ಮೇಡಮ್, ನಾನು ತುಂಬಾ ದಿನದಿಂದ ನಿಮ್ಗೇನೋ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಅದು ಅದು ನನ್ನ ಡ್ಯಾಡಿ ಯಾರಂದ್ರೆ. ಭಾರ್ಗವಿ, ಸರ್, ಒಂದ್ ನಿಮಿಷ ಬಂದೆ. ಪಾರ್ಥ, ಒಂದ್ 5 ನಿಮಿಷ ನಿನ್ ಪಾರ್ಕಿಂಗ್ ಹತ್ರ ಇರು, ನಾನು ಮುಗಿಸ್ಕೊಂಡ್ ಬರ್ತೀನಿ. ಹಾ, ಸರಿ ಮೇಡಮ್. ಸರ್. ಬೊಮ್ಮಲ್ಲಿ ಸ್ವಲ್ಪ ಕೇಸ್ನಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಕಾಣ್ತಾ ಇದೆ ನನಗೆ. ಇದು ಯಾವ ಸೆಕ್ಷನ್ ಅಂತ ನೋಡಿ ಹೇಳ್ತೀಯಮ್ಮ ಸ್ವಲ್ಪ? ಕೊಡಿ ಸರ್. ಅರ್ಜುನ್, ನೀನೇನಿಲ್ಲಿ? ನಿನ್ನೆ ಕೇಳ್ತಿರೋದು. ನೀನು ಇಲ್ಲೇನು ಮಾಡ್ತಾ ಇದೀಯಾ? ಹೊಸ ಕೇಸ್ ಏನಾರು ತಗೊಂಡ್ಯಾ ಏನು? ಇಲ್ಲ ಡ್ಯಾಡ್, ಅದು ನಮ್ಮ ಕಂಪನಿದು ಕೆಲವೊಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕಿತ್ತು, ಅದಕ್ಕೆ. ಅದೇ ಅನ್ಕೊಂಡೆ. ನೀನು ಲಾ ಓದಿದ್ಯಾ, ಡಬಲ್ ಡಿಗ್ರಿ ಹೋಲ್ಡ್ರು. ಆದ್ರೆ ಈ ಜನ್ಮದಲ್ಲಿ ನೀನು ಲಾಯರ್ ಆಗಲ್ಲ. ಅದ್ ನನ್ನ ಕರ್ಮ. ಅದ್ ಸರಿ, ಶ್ಯಾಮ್ ಹೇಳ್ತಾ ಇದ್ದ ಮೊನ್ನೆನು ಕೋರ್ಟ್ ಹತ್ರ ಬಂದು ಯಾರ ಜೊತೆನೋ ಮಾತಾಡ್ತಿದ್ಯಂತೆ. ನಾನು ಭಾರ್ಗವಿ ಹತ್ರ ಪರ್ಸನಲ್ ಆಗಿ ಏನು ಮಾತಾಡಿಲ್ಲ ಡ್ಯಾಡ್. ನಾನ್ ಭಾರ್ಗವಿ ಅನ್ನೋ ಹೆಸರೇ ಹೇಳಿಲ್ವಲ್ಲ.